ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಮಧ್ಯರಾತ್ರಿ 1:45 ಬೆಂಗಳೂರಿನ ಕೋರಮಂಗಲ 80 ಫೀಟ್ ರಸ್ತೆ ಜೋರಾಗಿ ಬಂದಂತಹ ಕಾರು ನೇರವಾಗಿ ಡಿಕ್ಕಿ ಹೊಡೆದಿದ್ದು ಕಂಬಕ್ಕೆ. ಅದರ CCTV ದೃಶ್ಯ ಕೂಡ ಲಭ್ಯ ಆಗಿದೆ. ಬೆಂಗಳೂರಿನಲ್ಲಿ ಆಡಿ ಕಾರ್ Q3 ಅಪಘಾತ ಆಗಿದ್ದು ಹೇಗೆ? ನ್ಯೂಸ್ 18 ಕನ್ನಡಕ್ಕೆ CCTV ದೃಶ್ಯ ಲಭ್ಯ. ಬ್ರೇಕಿಂಗ್ ನ್ಯೂಸ್. ಅತಿಯಾಗಿ ವೇಗವಾಗಿ ಬಂತು ಕಾರು, ಫುಟ್ಪಾತ್ ಮೇಲೆ ಬಂತು. ಅಲ್ಲಿ ಫುಟ್ಪಾತ್ ಅಲ್ಲಿ ಮಧ್ಯೆ ಡಿವೈಡರ್ಗಳು ಹಾಕಿದ್ದಾರೆ. ಅದನ್ನ ಕ್ಷಣಮಾರ್ಥದಲ್ಲಿ ಚಿಂದಿ ಮಾಡಿ ಮುಂದಕ್ಕೆ ಹೋಗಿ ಬಹುಶಃ 100+ ಸ್ಪೀಡೇ ಇತ್ತು ಅದು. ಬಿಕಾಸ್ ಕಣ್ಣು ಮುಚ್ಚಿ ರೆಪ್ಪೆ ತೆಗೆದು ಮುಚ್ಚೋ ತನಕ ಅಷ್ಟು ಫಾಸ್ಟ್ ಆಗಿ ದಿಸ್ ಅದರ ವಿಜುವಲ್ ಎಡಭಾಗದಲ್ಲಿ ಬರ್ತಾ ಇದೆ CCTV ದೃಶ್ಯ. ರೆಪ್ಪೆ ಮುಚ್ಚಿ ಆ ಲೈಟ್ ಪಾಸ್ ಆಗುತ್ತಲ್ಲ, ಅಷ್ಟೇ ಫಾಸ್ಟ್ ಆಗಿ ಆಡಿ ಕಾರ್ ಪಾಸ್ ಆಗುತ್ತೆ. ಅದರ ತೀವ್ರತೆ ಎಷ್ಟಿತ್ತು ಅಂದರೆ ಅದರ ಆಡಿ ಕಾರ್ನ ಮುಂಭಾಗದ ಟೈರು ಎಗರಿ ವಾಪಸ್ ಬೀಳುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಫಾಸ್ಟ್ ಆಗಿ ಅದರ ಹಿಂದೆ ಬಿದ್ದಿದೆ ಅಂತ. ಮುಂಭಾಗದ ಟೈರ್ ಅದು. ಅಲ್ಲಿ ಫುಟ್ಪಾತ್ ಮೇಲೆ ಮಧ್ಯ ಪಿಲ್ಲರ್ಗಳು ಹಾಕಿರ್ತಾರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದು ವೆಹಿಕಲ್ಗಳು ಓಡಾಡಬಾರ್ದು ಅಂತ. ಹಾಗಾಗಿ ಅಲ್ಲಿಗೆ ಅಷ್ಟು ಫಾಸ್ಟಾಗಿ ಒಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಆ ಪಿಲ್ಲರ್ಗಳನ್ನು. ಆ ಲೈಟ್ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆಯೋ ಅಷ್ಟೇ ಫಾಸ್ಟಾಗಿ ಮುಂದ್ಗಡೆ ಕಂಬಕ್ಕೆ ಹೊಡೆಯುತ್ತೆ. ಆ ಕಂಬಕ್ಕೆ ಹೊಡೆದ ರಭಸಕ್ಕೆ ಮುಂದ್ಗಡೆ ಟೈರ್ ಅದು ಹಿಂದ್ಗಡೆ ಎಗರು ಬೀಳುತ್ತೆ. ಅದು ಮುಂದೆ ಅಷ್ಟೊಂದು ಇದಾಗಿ ಆ ಕಾರ್ನ ತೀವ್ರತೆ ಹೊಡೆದ ಪರಿಣಾಮ 6 ಜನ ಸ್ಪಾಟ್ ಔಟ್, ಸ್ಥಳದಲ್ಲಿ ಸಾವನ್ನಪ್ತಾರೆ. ಒಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. 7 ಜನರ ಪ್ರಾಣವನ್ನು ತೆಗೆದ ಆಡಿ ಕಾರ್ ಬೆಂಗಳೂರಿನ ಕೋರಮಂಗಲ 80 ಫೀಟ್ ರೋಡ್. ನಿನ್ನೆ ಮಧ್ಯರಾತ್ರಿ 1:45 ಆಕ್ಸಿಡೆಂಟ್ನ CCTV ದೃಶ್ಯ. ಅಪಘಾತ ಆಗಿದ್ದು ಹೇಗೆ, ಏನೆಲ್ಲ ಕಾರಣಗಳು? ನ್ಯೂಸ್ 18 ಕನ್ನಡಕ್ಕೆ ಆ CCTV ದೃಶ್ಯ ನಿಮ್ಗೆ ತೋರಿಸಿದ್ವಿ. ಕಾರಣಗಳೇನು ಅಂತ ಒಂದಷ್ಟು ನಿಮ್ಮ ಗಮನಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ವಿ. ಪಾರ್ಟಿ ಮಾಡ್ಕೊಂಡು ಹೋಗ್ತಿದ್ರ 7 ಮಂದಿ ಫ್ರೆಂಡ್ಸ್. ಬಿಕಾಸ್ ಆಗಲೇ ಮನೆಗೆ ಬರಲ್ಲ, ನೀವು ಊಟ ಮಾಡಿರಿ ಅಂತೆಲ್ಲ ಮಾಹಿತಿ ಕೊಟ್ಟ ಮೇಲೆ 11:30ಕ್ಕೆ ಪಾರ್ಟಿ ಮುಗಿಸಿ ಸಿಟಿ ರೌಂಡ್ಸ್. ಶಾಸಕರ ಮಗ ಕರುಣಾಸಾಗರ್ ಡ್ರೈವಿಂಗ್ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಫೈನಲೈಸ್ ಆಗಿ ಗೊತ್ತಾಗಬೇಕು. ಗೋಡೆಗೆ ಟಚ್ ಆಯಿತು. ಮೊದಲಿಗೆ ರಭಸವಾಗಿ ನುಗ್ಗಿದ ಕಾರು ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮ ಅಲ್ಲಿರೋ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಮತ್ತಷ್ಟು ಮಾಹಿತಿ ಕೊಡೋಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಎಸ್ ಹರೀಶ್, ಗುಡ್ ಮಾರ್ನಿಂಗ್. ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಅವರೆಲ್ಲ ಎಲ್ಲಿ ಹೋಗಿದ್ರು? ಅಷ್ಟೊತ್ತು ಯಾಕಾಯಿತು? ಯಾರು ಡ್ರೈವ್ ಮಾಡ್ತಿದ್ರು? ಪೊಲೀಸರು ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ಎಸ್ ಹರೀಶ್, ಈಗ ಆಡುಗೋಡಿ ಸಂಚಾರಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಸಿಕ್ಕಂತ ಮಾಹಿತಿ ಪ್ರಕಾರ ಇವರು 11:30ಕ್ಕೆ ಇವರೆಲ್ಲ 7 ಮಂದಿ ಏನಿದ್ದಾರೆ, ಕರುಣಾಸಾಗರ್ ಸೇರಿದಂತೆ ಇವರು 7 ಮಂದಿ ಫ್ರೆಂಡ್ಸ್ ಎಲ್ಲ ಒಂದು ಪಾರ್ಟಿಗೆ ಹೋಗಿ ಪಾರ್ಟಿ ಮುಗಿಸ್ಕೊಂಡು ಸಿಟಿ ರೌಂಡ್ಸ್ ಎಲ್ಲ ಮಾಡಿದ್ದಾರೆ. ಸಿಟಿ ರೌಂಡ್ಸ್ ಮುಗಿಸ್ಕೊಂಡು ಆನಂತರ ಆ ಫೋರಂ ಮಾಲ್ ಬರುವಂತ ರಸ್ತೆಯಲ್ಲಿ ಕೋರಮಂಗಲದ 80 ಫೀಟ್ ರೋಡ್ ಅಲ್ಲಿ ಅತಿ ವೇಗವಾಗಿ ಅಂದ್ರೆ ಇವು ಸಿಟಿಯಲ್ಲೂ ಕೂಡ ಸ್ಪೀಡ್ ಅಲ್ಲಿ ಓಡಾಗಿ ರ್ಯಾಶ್ ಡ್ರೈವ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ 2 ಡಿವೈಡರ್ ಇದೆ. ಆದ್ರೆ ಡಿವೈಡರ್ ಅನ್ನ ಜೋರಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಸುಮಾರು 1:56 ಈ ಒಂದು ಘಟನೆ ಆಗಿರುವಂತದ್ದು. ಈ ಆಸುಪಾಸಿನಲ್ಲಿ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಈ ಡಿವೈಡರ್ಗೆ ಬಂದಂತ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆನಂತರ ಗೋಡೆಗೆ ಒಂದು ಟಚ್ ಮಾಡಿರುವಂತದ್ದು. ಈ ಒಂದು ರಭಸಕ್ಕೆ ಟೈರ್ ಏನಾಗಿದೆ, ಟೈರ್ ಬ್ರಸ್ಟ್ ಆಗಿ ಅದು ಮುಂದೆ ಬೆಂದು ಬೀಳುವಂತದ್ದು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಅಂದ್ರೆ ಇವರ ದುರಾದೃಷ್ಟವಶಾತ್ ಏನಂದ್ರೆ ಇಷ್ಟು ಜೋರಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಂತ ಕರುಣಾಸಾಗರ್ ಚಾಲನೆ ಮಾಡ್ತಾ ಇದ್ದು ಈಗ ಕರುಣಾಸಾಗರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಡ್ರೈವಿಂಗ್ ಮಾಡ್ತಾ ಇದ್ದದ್ದು ಸೀಟ್ ಬೆಲ್ಟ್ ಹಾಕಿರಿಲ್ಲ, ಹಿಂದೆ ಕೂತಿರೋರು ಕೂಡ ಸೀಟ್ ಬೆಲ್ಟ್ ಅನ್ನ ಹಾಕಿರಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿ ಕಾರಲ್ಲೆಲ್ಲ ಕೂಡ ಪರ್ಫ್ಯೂಮ್ ಹಾಕಿದ್ರು ಅನ್ನೋದ್ರ ಬಗ್ಗೆ, ಹೀಗಾಗಿ ಇವರೆಲ್ಲ ಪಾರ್ಟಿ ಮುಗಿಸ್ಕೊಂಡ್ ಬಂದಿದ್ರು ಅನ್ನೋದ್ರ ಬಗ್ಗೆ ಅಲ್ಲಿನ ಪೊಲೀಸ್ನ ರಾತ್ರಿ ಹೋಗಿ ಸಿಬ್ಬಂದಿ ಅವರನ್ನೆಲ್ಲ ಕೂಡ ಹೊರಗಡೆ ತೆಗೆದು ಮೃತದೇಹಗಳನ್ನ ಅವರು ಹೇಳುವಂತದ್ದು. ಹೀಗಾಗಿ ಇವರೆಲ್ಲ ಪಾರ್ಟಿ ಮುಗಿಸ್ಕೊಂಡು ಅತಿ ವೇಗವಾಗಿ ಬಂದು ಈ ರೀತಿ ಅವಘಡಕ್ಕೆ ಕಾರಣವಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಇದೆಯಾ? ಗಂಗಾಧರ್ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಹರೀಶ್. ಕುಡ್ದಿದ್ರ, ಡ್ರಂಕ್ ಮಾಡಿದ್ರ, ಡ್ರಿಂಕ್ಸ್ ಮಾಡಿದ್ರ? ಈಗ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಮೂಡುವಂತದ್ದು. ಇವರೆಲ್ಲ ಪಾರ್ಟಿ ಮುಗಿಸ್ಕೊಂಡು ಮದ್ಯಪಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಪೊಲೀಸರಿಗೆ ಇದೆ. ಯಾಕಂದ್ರೆ
ಇಷ್ಟು ಸ್ಪೀಡ್ ಅಲ್ಲಿ ಇವೆಲ್ಲ ಕಾರನ್ನ ಓಡಿಸ್ಕೊಂಡು ಬಂದಿದ್ದಾರೆ ಅನ್ನೋದ್ರೆ ಇವರು ಪಾರ್ಟಿಯಲ್ಲಿ ಇವರು ಮದ್ಯಪಾನವನ್ನ ಮಾಡಿರಬಹುದು ಅಂತ. ಹೀಗಾಗಿ ಅದ್ರ ಬಗ್ಗೆ ಕೂಡ ಇವರು ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಆಡುಗೋಡಿ ಸಂಚಾರಿ ಪೊಲೀಸರು ಅವರೊಂದು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಪ್ರಾಥಮಿಕವಾಗಿ ಹೌದು ಇವರು ಡ್ರಂಕ್ ಅಂಡ್ ಡ್ರೈವ್ ಮಾಡ್ಕೊಂಡೇ ಇವರು ಬಂದಿರುವಂತದ್ದು ಅನ್ನೋದ್ರ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳು ರಾತ್ರಿ ಏನು ಅಲ್ಲಿ ಅವರ ಮೃತದೇಹಗಳನ್ನ ತೆಗೆದ್ರು ಅವರು ಹೇಳೋ ಪ್ರಕಾರ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಅವರು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೊಂದು ಆ ಏರ್ ಬ್ಯಾಗ್ ಗೋಡೆಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಟೈರ್ಗಳೆಲ್ಲ ಕೂಡ ಭ್ರಷ್ಟ ಆಗಿದೆ, ಆದ್ರೆ ಏರ್ ಬ್ಯಾಗ್ ಓಪನ್ ಆಗಿಲ್ಲ. ಅದು ಒಂದು ದುರಾದೃಷ್ಟ. ಮತ್ತೆ ಆ ಸೀಟ್ ಬೆಲ್ಟ್ ಯಾರು ಕೂಡ ಸೀಟ್ ಬೆಲ್ಟ್ ಗಳನ್ನ ಧರಿಸಿರಲಿಲ್ಲ. ಹೀಗಾಗಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಹಿಂದೆ ಕೂತಿದ್ದಂತಹ ಸಂದರ್ಭದಲ್ಲಿ ಮುಂದೆ ಎಲ್ರಿಗೂ ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿದ್ರು. ಹಿಂದೆ ಕೂತಿದ್ದಂತ ವ್ಯಕ್ತಿ ಯುವಕ ಆಸ್ಪತ್ರೆಗೆ ಸಾಗಿಸ್ತಾರೆ, ಆದ್ರೂ ಕೂಡ ಅವರ ಉಸಿರಾಟ ಇತ್ತು. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲೇ ಆತ ಸಾವನ್ನಪ್ಪಿರುವಂತದ್ದು. ಸದ್ಯ ಇವರು ಎಲ್ಲಿಗೆ ಹೋಗ್ತಾ ಇದ್ರು, ಪಾರ್ಟಿ ಮುಗಿಸ್ಕೊಂಡು ಎಲ್ಲಿಗೆ ಸಿಟಿ ರೌಂಡ್ ಅನ್ನ ಮಾಡಿ ಇವರು ಎಲ್ಲಿಗೆ ಹೋಗ್ತಾ ಇದ್ರು ಅನ್ನೋದು ಕೂಡ ಪೊಲೀಸರಿಗೆ ಯಕ್ಷ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದಲ್ಲದೆ ಈಗ ಕೇವಲ 4 ಮಂದಿಯ ಮಾತ್ರ ಅವ್ರ ಮಾಹಿತಿ ಸಿಕ್ಕಿದೆ. ಕರುಣ್ ಸಾಗರ್ ಸೇರಿದಂತೆ 4 ಒಂದು ಮಾಹಿತಿ ಯಾರ್ಯಾರು ಏನನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಉಳಿದ 3 ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅವರ ಮೊಬೈಲ್ ಎಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಹೀಗಾಗಿ ಆ ಒಂದು ರಿಟ್ರೀವ್ ಮಾಡುವಂತ ಪ್ರಯತ್ನವನ್ನ ಆಡುಗೋಡಿ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಇವರು ಪಿಜಿಗಳಲ್ಲಿ ಯಾರ್ಯಾರಿದ್ರು ಮತ್ತೆ ನಿನ್ನೆ ರಾತ್ರಿ ಇಲ್ಲಿಗೆ ಬಂದಂತಕ್ಕೆ ಮತ್ತೆ ಇಲ್ಲಿ ಎಲ್ಲ ಕೂಡ ಜಮಾವಣೆಯಾಗಿ ಎಲ್ಲಿ ಪಾರ್ಟಿಯನ್ನ ಮಾಡಿದ್ರು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಆ ಕಾರ್ ಎಲ್ಲಿಂದ ಬಂತು ಅಂತ, ಬಿಕಾಸ್ CCTV ದೃಶ್ಯಗಳನ್ನ ಒಂದಷ್ಟು ಚೆಕ್ ಮಾಡಕ್ ಶುರು ಮಾಡಿದ್ರೆ ಎಲ್ಲೆಲ್ಲಿ ಪಾಸ್ ಆಗಿತ್ತು ಅಂತೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಲಾಸ್ಟ್ 1 hour ರಾತ್ರಿ 12 ಗಂಟೆ ಮೇಲೆ ಆ ಥರದ್ದೇನೋ ಮಾಹಿತಿ ಸಿಕ್ಕಿದ್ಯಾ? ಎಸ್ ಹರೀಶ್, ಅಂದ್ರೆ ಇವರು ಒಂದ್ 2-3 ಅಥವಾ ಅವರ ಮೊಬೈಲ್ ಬೇರೆಯವ್ರದ್ದು ಯಾರು ಸಿಕ್ಕಿದೆ ಅವರ ಮೊಬೈಲ್ ಟವರ್ ಲೊಕೇಶನ್ ಟ್ರೈ ಮಾಡಿದ್ರೆ ಗೊತ್ತಾಗ್ತಿರುತ್ತೆ ಅವ್ರು ಯಾವ್ಯಾವ ಏರಿಯಾದಲ್ಲಿ ಇದ್ರು ಅಂತ. ಎಸ್ ಹರೀಶ್, ಅಂದ್ರೆ ಈಗ ಏನಾಗಿದೆ ಇವ್ರ ಮೊಬೈಲ್ ಎಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಕಾಲ್ ಬರ್ತಾ ಇದ್ರು ಕೂಡ ಈಗ ಪೊಲೀಸರು ರಿಸೀವ್ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಆ ಮೊಬೈಲ್ ಟೆಕ್ನಿಷಿಯನ್ ಈಗ ಶಾಸಕರ ಪುತ್ರ ಅಂತ ಗೊತ್ತಾಗಿದೆ, ಗೊತ್ತಾಗಿದೆ ಯಾರ ಮಗ ಅಂತ ಗೊತ್ತಾಗಿದೆ, ಫೋನ್ ನಂಬರ್ ಅಂತೂ ಸಿಕ್ಕಿರ್ತಾವ ಹುಡುಗಂದು. ಸೊ ಆ ಟವರ್ ಲೊಕೇಶನ್ ಕಂಡುಹಿಡಿಯಕ್ಕೆ ಸಾಧ್ಯ ಆಗ್ತಿದೆ, ಬಿಕಾಸ್ ಎಲ್ಲ ಒಟ್ಟಿಗೆ ಇದ್ರಂತ ಗೊತ್ತಾಗುತ್ತೆ ಅವಾಗ ಅಂತ. ಎಸ್ ಖಂಡಿತವಾಗಿಯೂ ಹೌದು. ಅದನ್ನ ಈಗಾಗ್ಲೇ ಅವರು ಏನು ಕರುಣ್ ಸಾಗರ್ ಅವ್ರ MLA ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅವರು ಕೂಡ ಈಗ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಇವರ ಫ್ರೆಂಡ್ ಸರ್ಕಲ್ ಅಂದ್ರೆ ಇವರ ಒಂದ್ 2 CCTV ಚೆಕ್ ಮಾಡಿದ ಸಂದರ್ಭದಲ್ಲಿ ಕೋರ್ಮಂಗಲದ NGV ಕಡೆಯಿಂದ ಬಂದು ಸ್ಟೇಷನ್ ಮುಂಭಾಗದಲ್ಲಿ ರೋಡ್ ಟರ್ನ್ ತಗೊಂಡಿದ್ದಾರೆ. ಆನಂತರ ನೇರವಾಗಿ 80 ಫೀಟ್ ರೋಡ್ ಅಲ್ಲಿ ಫೋರಂ ಮಾಲ್ಗೆ ಬರುವಂತ ರಸ್ತೆಯಲ್ಲಿ ಇವರು ಅತಿ ವೇಗವಾಗಿ ಬಂದಿರುವಂತದ್ದು. ಅದಲ್ಲದೆ ಇವರು ಪಾರ್ಟಿ ಎಲ್ಲಿ ಮಾಡಿದ್ರು, ಯಾವ ಪಬ್ಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ, ಅಂದ್ರೆ ಪಬ್ಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವರು ಅನುಮಾನ ವ್ಯಕ್ತಪಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪಾತ್ರ ಅದಲ್ಲದೆ ಕೆಲ ಇವರೊಂದು ನಂಬರ್ಸ್ ಅವರ ಸ್ನೇಹಿತರಿಗೆ ಕೂಡ ಫೋನ್ ಮಾಡೋ ಹಿನ್ನೆಲೆಯಲ್ಲಿ 1-2 ಮೊಬೈಲ್ಗಳ ನಂಬರ್ಗಳು ಆ ಫೋನ್ ಅಲ್ಲಿ ಬಂದಿದೆ, ನಂಬರ್ಗಳಿದಾವೆ. ಹೀಗಾಗಿ ಆ ನಂಬರ್ಗಳನ್ನ ಟ್ರ್ಯಾಪ್ ಅಂದ್ರೆ ಎಲ್ಲಿ ಯಾವ ಲೊಕೇಶನ್ ಹೋಗಿದ್ರು, ಆ ಸಂದರ್ಭದಲ್ಲಿ ಯಾರು ಕಾಲ್ ಮಾಡಿದ್ರು, ರಾತ್ರಿ ಎಲ್ಲಿ ಇವ್ರು ಮೀಟಿಂಗ್ ಮಾಡಿದ್ರು, ಅಂದ್ರೆ ಪಾರ್ಟಿ ಎಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಕೂಡ ಅವರು ಟೆಕ್ನಿಷಿಯನ್ಸ್ ಕರ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಮಧ್ಯರಾತ್ರಿ 1:45 ಸಡನ್ ಆಗಿ ಒಂದು ಜೋರು ಶಬ್ದ ಕೇಳುತ್ತೆ. ಪಕ್ಕದಲ್ಲೇ ಕೆಲಸ ಮಾಡ್ತಿದ್ದ ಹುಡುಗರು ಬಾರ್ನಲ್ಲಿ ಆಚೆ ಹೊಡೆ ಬರ್ತಾರೆ. ಪ್ರಭು ಅನ್ನೋ ಹುಡುಗ ಅದೆಲ್ಲ ಆ ಕ್ಷಣ ಅಂದರೆ ಆಕ್ಸಿಡೆಂಟ್ ಆದ ತಕ್ಷಣ ನೋಡಿದಂಥ ಒಬ್ಬ ಹುಡುಗ, ಆತ ಏನೇನು ಮಾತಾಡಿದ್ರೆ ಬನ್ನಿ ನೋಡೋಣ. ಎಷ್ಟು ಗಂಟೆಗೆ ಈ ರೀತಿ ಎಕ್ಸಾಕ್ಟ್ ಘಟನೆ ಆಗಿರುತ್ತೆ? ಎಷ್ಟು ಗಂಟೆಗೆ ಮತ್ತು ನೀವು ಎಲ್ಲಿದ್ರಿ, ಯಾವ ಟೈಮಲ್ಲಿ, ಯಾವ ರೀತಿ ಅವರು ಎಷ್ಟು ಸ್ಪೀಡಲ್ಲಿ ಬಂದರು ಸರ್? ಸರ್ ನಾವು 1:34ಗೆ ಫುಲ್ ಸೌಂಡ್ ಬಂತು ಸರ್. ಅದು ನಾವಿಲ್ಲೇ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇರೋದು. ಸೌಂಡ್ ಬಂತಲ್ಲ ಅಂತ ಹೊರಗಡೆ ಆಚೆ ಬಂದು ನೋಡಿದ್ವಿ. ನೋಡಿದ ತಕ್ಷಣ ಇಲ್ಲಿ ಕಾರು ಬ್ಲಾಸ್ಟ್ ಆಗಿ ಫುಲ್ ಹೊಗೆ ಬರ್ತಾಯಿತ್ತು. ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಟೋದವರು ಒಂದು ಕ್ಯಾಬ್ನವರು ಇದ್ದರು. ನಾವು ಬಂದ ತಕ್ಷಣವೇ ಅವರು ಕೂಡ ಹೊರಗಡೆ ಓಡಿ ಬಂದರು. ಬಂದ ತಕ್ಷಣ ನಾವು ಆಮೇಲೆ ಆಟೋದವ್ರು ಬಂದರು. ಬಂದಮೇಲೆ ಫುಲ್ ಹೊಗೆ ಬರೋದು ನೋಡಿ ನಮಗೆ ಭಯ ಆಯಿತು, ಬ್ಲಾಸ್ಟ್ ಆಗುತ್ತೇನೆ ಅಂತ. ಮತ್ತೆ ಹಿಂದಕ್ಕೆ ಸೈಡಿಗೆ ಬಂದ್ವಿ. ಆಮೇಲೆ ಇನ್ನೊಬ್ಬರು ಬಂದು ಸ್ಕೂಟಿಯಲ್ಲಿ ಇಲ್ಲ ಅದೇನಾಗಲ್ಲ, ನೀರು ಹೆಚ್ಚಿಬಿಟ್ಟು ಆಮೇಲೆ ಡೋರ್ ತೆಗೋಣ ಅಂತೇಳಿ ಹೋದರು. ಆಮೇಲೆ ಅವರು ಬಂದಮೇಲೆ ಮತ್ತೆ ಈ ಬಿಲ್ಡಿಂಗ್ನವ್ರು ಬಂದರು. ಬಂದ ತಕ್ಷಣ ಆಮೇಲೆ ಆ ನೀರೆಲ್ಲ ತೊಗೊಂಬಂದು ನೀರು ಹಚ್ಚಿದ್ವಿ ಸರ್. ನೀರು ಹಚ್ಚಿದ್ಮೇಲೆ ಅದು ಹೊಗೆ ಬರೋದು ಕಡಿಮೆ ಆಯಿತು. ಅದಾದಮೇಲೆ ಮತ್ತೆ ನಾವು ಡೋರ್ ತೆಗಿಯೋಕೆ ಹೋದ್ವಿ, ಡೋರ್ ಬರಲಿಲ್ಲ. ಆಮೇಲೆ ಮತ್ತೆ ಅದು ಪ್ರಯತ್ನ ಮಾಡಿ ಡೋರ್ ತೆಗೆದುಬಿಟ್ಟು ಒಬ್ಬರು ಜನ ಫಸ್ಟಿಗೆ ತೆಗೆದ್ವಿ, ಅವ್ರಿಗೆ ಸ್ವಲ್ಪ ಜೀವ ಇತ್ತು ಸರ್. ಸರ್ ಅಂದರೆ ಎಲ್ಲರೂ ಕೂಡ ಏನಾದರೂ ಕುಡಿದಿದ್ರಾ ಅಥವಾ ಹೆವಿ ಸ್ಪೀಡಾಗಿ ಬಂದಿರೋದಕ್ಕೆ ಅಪಘಾತ ಕಾರಣ? ಯಾಕಂದರೆ ನೀವೇ ಪ್ರತ್ಯಕ್ಷದರ್ಶಿ. ಹೆವಿ ಸ್ಪೀಡ್ ಸರ್, ಅದು ಹೆವಿ ಸ್ಪೀಡಾಗಿ ಬಂದಿರೋದು ಒಂದು ಆ ಥರ ಆಗಿರೋದು. ಒಬ್ಬ ವ್ಯಕ್ತಿನ ನಾವು ಕಡೆಗೆ ತೆಗೆದ್ಬೇಕಾ ಸ್ವಲ್ಪ ಕೆಮ್ತಾ ಇದ್ರು. ಇಮಿಡಿಯೇಟ್ಲಿ ತೊಗೊಂಡೋಣ ಅಂತೇಳಿ ಮತ್ತೆ ಆಟೋದವ್ರು ಬಂದರು. ಆಮೇಲೆ ಪೊಲೀಸವ್ರು ಬಂದರು ಸರ್. ಪೊಲೀಸರು ಬಂದು ಒಬ್ಬ ಪೊಲೀಸವ್ರು ಹೋದರು ಅವ್ರ ಜೊತೆಗೆ. ಉಳ್ಕಿದ ಮತ್ತೆ ಈ ಕಡೆ ಸೈಡ್ ಬಂದು ಇಬ್ಬರನ್ನ ತೆಗಿತಾ ಇದ್ವಿ. ಅವ್ರ ಸ್ಪಾಟಲ್ಲಿ ಔಟ್ ಆಗಿತ್ತು. ಆಮೇಲೆ ಒಂದು ಚಿಕ್ಕ ಹುಡುಗಿ ಇತ್ತಲ್ಲ ಸರ್, ಅದು ಮುಂದ್ಗಡೆ ಗ್ಲಾಸಲ್ಲಿ ಹೋಗಿಬಿಟ್ಟು ಕುದಿಗೆ ಸಿಕ್ಕಾಕೊಂಡು ಸ್ಪಾಟ್ ಆಗ್ಬಿಟ್ಟು.
ಅಂದ್ರೆ ಎಷ್ಟು ವರ್ಷ ಆಯ್ತು ಸರ್ ಎಲ್ಲರಿಗೂ ಕೂಡ ಎಷ್ಟೆಷ್ಟು ವರ್ಷ ಆಯ್ತು ಮತ್ತೆ ಅಲ್ಲಿ ಫ್ಯಾಮಿಲಿ ಏನಾದ್ರು ಇದ್ರಾ ಅಥವಾ ಇಲ್ಲ ಸರ್, ಎಲ್ಲ ಚಿಕ್ಕ 25-26 ವರ್ಷ ಇರ್ಬೋದು ಅವ್ರಿಗೆ. ಹುಡುಗಿಗೆ ಮಾತ್ರ 10-11 ವರ್ಷ ಇರ್ಬೋದು ಸರ್ ಆ ಹುಡುಗಿಗೆ. ಉಳ್ಕಿದವರೆಲ್ಲ ಇನ್ನು ಟೀನೇಜ್ ಜನ ಸರ್. ಇನ್ನು ಒಬ್ರು ಬರ್ಮಾಡ್ ಹಾಕೊಂಡಿದ್ರು, ಒಬ್ರು ನೈಟ್ ಪ್ಯಾಂಟ್ ಹಾಕೊಂಡಿದ್ರು. ಲೇಡೀಸ್ ಕೂಡ ಒಬ್ರು ಬರ್ಮಾಡ್ ಆ ಥರ ಮಾಮೂಲಿ. ಅವ್ರೇನಾದ್ರು ಮಾತಾಡ್ತಾ ಇದ್ರ? ಯಾಕೆ ಅಂತ ಹೇಳಿದ್ರೆ ಅವ್ ನರಳಾಡ್ತಾ ಇದ್ನಲ್ಲ ಆತ ಏನಾದ್ರು ಯಾವ ಭಾಷೆಯಲ್ಲಿ ಏನಾದ್ರು ಮಾತಾಡ್ತಾ ಇರಲಿಲ್ಲ ಸರ್, ಬರೀ ಕೆಮ್ತಾ ಇದ್ರು. ಫುಲ್ ಬ್ಲಡ್, ತೆರೆಯಲ್ಲೆಲ್ಲ ಬ್ಲಡ್ ಬರ್ತಾ ಇತ್ತು, ಬಾಯಲ್ಲೆಲ್ಲ ಬ್ಲಡ್ ಬರ್ತಾ ಇತ್ತು, ಕೈ ಕಾಲುಗಳೆಲ್ಲ ಮುರಿದೋಗಿದ್ದು ಸರ್. ಒಟ್ಟೆ ಏನು ಆಡ್ತಾ ಇರಲಿಲ್ಲ. ಹಂಗೆ ನಾವು ಆಟೋದಲ್ಲಿ ಜೀವ ಇದೆ ಅಂತಂದ್ರೆ ಆಟೋದಲ್ಲಿ ಹಾಕಿದ್ವಿ. ಉಳ್ಕಿದಾರೆಲ್ಲ ಸ್ಪಾಟ್ ಔಟ್. ಮುಂದ್ಗಡೆ ಇರೋರು ಮಾತ್ರ ಡ್ರೈವರ್ ಹೆಂಗೆ ಕುಂತದ್ದು ಹಂಗೆ ಕುಂತಿದ್ದು ಸರ್. ಫುಲ್ಲು ಎಲ್ಲ ಬಂದು ಹಿಂಗ ಗ್ಲಾಸ್ ಎಲ್ಲ ಟಚ್ ಆಗಿದೆ. ಈಗ ಪೊಲೀಸರಿಗೂ ಒಂದೇ ಡೌಟು, ಎಲ್ಲರಿಗೂ ಒಂದೇ ಡೌಟ್ ಏನಂತಂದ್ರೆ ಆ ಆಡಿ ಕಾರಲ್ಲಿ ಏರ್ ಬಲೂನ್ ಓಪನ್ ಆಗಿತ್ತಾ ಇಲ್ವಾ? ಅದು ಗೊತ್ತು, ನಮ್ಗೆ ಐಡಿಯಾ ಇಲ್ಲ ಸರ್. ನಾವು ಬರೀ ಅವ್ರನ್ನ ಏನೋ ಬದುಕಿದಾರೆ ಅಂತೇಳಿ ತೆಗೆಯೋದು ನೋಡಿದ್ವಿ, ಟ್ರೈ ಮಾಡಿದ್ವಿ ಹೊರತು ಅದೆಲ್ಲ ನಮ್ಗೆ ಐಡಿಯಾ ಇರಲಿಲ್ಲ ಸರ್. ಅವರು ಪೊಲೀಸರು ಇಮಿಡಿಯೇಟ್ಲಿ ಬಂದರು. ಅದು ಬಂದು ಒಬ್ಬ ಬದುಕಿರೋ ವ್ಯಕ್ತಿಯನ್ನು ಆಟೋದಲ್ಲಿ ಪಾಪ ಅವರೇ ಕರ್ಕೊಂಡು ಹೋದ್ರು. ಇಮಿಡಿಯೇಟ್ಲಿನೇ ಬಂದ್ರು ಸರ್ ಅವರು ಪಾಪ. ಆದ್ರೆ ಅವ್ರಿಗೆ ಏನಂತ ನಮಗೆ ಗೊತ್ತಿಲ್ಲ ಸರ್, ಅದು ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಅಂದ್ರೆ ನೀವು ಕೂಡ ಕಾರಲ್ಲಿ ಇರ್ತಕ್ಕಂಥ ಸಿಲುಕಿದವ್ರನ್ನ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಕ್ ಹೋಗಿದ್ರಿ. ಮುಂದ್ಗಡೆ ಎಷ್ಟು ಜನ ಇದ್ರು, ಹಿಂದ್ಗಡೆ ಎಷ್ಟು ಜನ ಇದ್ರು? ಹಿಂದ್ಗಡೆ 3 ಜನ ಸರ್, ಹಿಂದ್ಗಡೆ 3 ಜನ. ಒಂದು ಹುಡುಗಿ ಮಾತ್ರ ಪೂರ್ತಿ ಗ್ಲಾಸಲ್ಲಿ ಇದ್ದದ್ದು ನಾವು ನೋಡಿದ್ವಿ. ಹಿಂದ್ಗಡೆ 3 ಜನ ಇದ್ರು, ಮುಂದ್ಗಡೆನೂ 3 ಜನ ಇದ್ರು. ಆ ಹುಡುಗಿ ಮಾತ್ರ ಗ್ಲಾಸಲ್ಲಿ ಇತ್ತು ಸರ್. ಅದು ಹಿಂದ್ಗಡೆ ಇತ್ತು ಏನೋ ಗೊತ್ತಿಲ್ಲ ಸರ್. ಅಂದ್ರೆ ಹುಡುಗಿಯ ಕತ್ತು ಭಾಗ ಅಂದ್ರೆ ಕತ್ತು ಕೂಡ ಕಟ್ ಆಗಿತ್ತಾ? ಇಲ್ಲಿ ಕಟ್ ಆಗಿಲ್ಲ ಸರ್, ಇದು ಪೂರ್ತಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆ ಹುಡುಗಿ ಕುತ್ತಿಗೆ ಮಾತ್ರ ಡ್ಯಾಮೇಜ್ ಬಿಟ್ಟು ಇನ್ನೆಲ್ಲಿ ಏನು ಇದಾಗಿರ್ಲಿಲ್ಲ, ಕುತ್ತಿಗೆ ಮಾತ್ರ ಡ್ಯಾಮೇಜ್ ಆಗಿತ್ತು. ಹೌದು. ಈ ಅಪಘಾತದ ತೀವ್ರತೆಗೆ ಕಾರಂತೂ ನಜ್ಗುಜಾಗೋಯ್ತು. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅಲ್ಲಿಂದ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದ್ದು ಹೊಸೂರು ಶಾಸಕರ ಪುತ್ರ ಸೇರಿದಂತೆ 7 ಮಂದಿ ದಾರುಣ ಸಾವನ್ನಪ್ಪಿದ್ದಾರೆ. ನಾವೀಗ ಆ ಕಾರು ಅಪಘಾತವಾದಂತಹ ಡ್ಯಾಮೇಜ್ ಆಗಿರುವಂತಹ ಕಾರ್ ಬಳಿ ನಾವಿದ್ದೇವೆ. ನಿಮಗೆ ಕಾರಿನ ಒಂದು ದೃಶ್ಯಾವಳಿನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯ ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರೀತಿ ಕಾರು ನಜ್ಗುಜ್ಜಾಗಿದೆ ಅಂತ. ಸಂಪೂರ್ಣವಾಗಿ ಆಡಿ ಕಾರು ನಜ್ಗುಜ್ಜಾಗಿದೆ. ಮುಂದೆ ಎಲ್ಲ ಬಂಪರ್ ಸಮೇತ ಎಲ್ಲ ಕೂಡ ಕಿತ್ಕೊಂಡಿದೆ. ಒಂದು ಚೂರು ಎಲ್ಲ ಕೂಡ ಸಂಪೂರ್ಣವಾಗಿ ಡಿವೈಡರ್ಗೆ ಹೊಡೆದಂತಹ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಗುಜ್ಜಾಗಿದೆ. ರಾತ್ರಿ 1:56 ಈ ಸಂದರ್ಭದಲ್ಲಿ ಫೋರಂ ಮಾಲ್ ಕಡೆ ಬರುವಂತಹ ಮಾರ್ಗ ಮಧ್ಯೆ ಅಲ್ಲಿ ಅತಿ ಬೇಗ ಅಜಾಗರೂಕತಾ ಚಾಲನೆಯನ್ನ ಕರುಣ್ ಸಾಗರ್ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆ ಬಳಿಕ ಆ ಗೋಡೆಗೆ ಆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಟೈರ್ಗಳು ಕೂಡ ಬ್ಲಾಸ್ಟ್ ಆಗಿದೆ. ಟೈರ್ಗಳು ಬ್ಲಾಸ್ಟ್ ಆಗಿ ಕಾರು ಸಂಪೂರ್ಣ ನಜ್ಜಾಗಿ ನೋಡಬಹುದು ನೀವು ಯಾವ ರೀತಿ ಈ ಒಂದು ಕಾರಿನ ಒಂದು ಪರಿಸ್ಥಿತಿ ಇದೆ ಅಂತ. ಎಲ್ಲ ಕೂಡ ಡ್ಯಾಮೇಜ್ ಆಗಿ ಪೂರ್ತಿ ಎಲ್ಲ ಕೂಡ ಬ್ಲಡ್ ನೀವು ನೋಡಬಹುದು. ಬ್ಲಡ್ ಅಲ್ಲಿ ಅಂದ್ರೆ ಕಾರನ್ನ ಡ್ರೈವ್ ಮಾಡ್ತಾ ಇದ್ದ ಕರುಣ್ ಸಾಗರ್ ಆದ್ರೆ ಅದರ ಪಕ್ಕದಲ್ಲಿ ಮತ್ತೊಬ್ಬ ಆತ ಸ್ನೇಹಿತ ಇದ್ರಲ್ಲಿ ಕೂತಿದ್ದ ಅಂತ. ಅವನ ತಲೆ ಕೂಡ ಅಂದ್ರೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅವನ ತಲೆ ಎಲ್ಲ ಡ್ಯಾಮೇಜ್ ಆಗಿ ಆ ರಕ್ತ ಕೂಡ ಸೀಟ್ ಅಲ್ಲಿ ಸುರಿದಿರುವಂತದ್ದು ಕೂಡ. ಈ ಸಂದರ್ಭದಲ್ಲಿ ಅವರು ಕಾರು ಕೂಡ ಆಕ್ಸಿಡೆಂಟ್ ಆದಾಗ ಸಂಚಾರಿ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ. ಆದ್ರೆ ಎಲ್ಲ ಈ ಡೋರ್ಗಳೇನಿದಾವೆ ಈ ಡೋರ್ಗಳೆಲ್ಲ ಕೂಡ ಲಾಕ್ ಆಗಿದ್ವು. ಈ ಸಂದರ್ಭದಲ್ಲಿ ಈ ಡೋರ್ಗಳನ್ನ ಹೊಡೆಯಕ್ಕೂ ಕೂಡ ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಡೋರ್ಗಳನ್ನ ಲಾಕ್ ಮಾಡಿ ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ದುರಾದೃಷ್ಟ ಅಂದ್ರೆ ಕಾರೇನ್ ಡ್ರೈವ್ ಮಾಡ್ತಾ ಇದ್ರು. ಆ ಡ್ರೈವ್ ಮಾಡ್ತಾ ಇದ್ದ ಕರುಣ್ ಸಾಗರ್ ಸೀಟ್ ಬೆಲ್ಟ್ ಅನ್ನ ಹಾಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಇವರು ತಡರಾತ್ರಿ 11:30 ಪಾರ್ಟಿಯನ್ನ ಮಾಡಿಕೊಂಡು ಅತಿ ವೇಗದಿಂದ ಚಾಲನೆ ಮಾಡಿಕೊಂಡು ಈ ಏನು ಕೋರಮಂಗಲದ ಫೋರಂ ಮಾಲ್ ರಸ್ತೆ ಕಡೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಈ ಕಾರಿನ ಅಷ್ಟೇ ಇದೆ ಎಲ್ಲ ಕೂಡ ಬಂಪರ್ ಸೀಟ್ ನೀವು ನೋಡಬಹುದು. ಟೈರ್ಗಳು ಕೂಡ ಎಲ್ಲ ಕೂಡ ಇಲ್ಲಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಟೈರ್ಗಳೆಲ್ಲ ಕೂಡ 4 ರಸ್ತೆ ಕಿತ್ಕೊಂಡು ಹೋಗಿರುವಂತ ಡಿವೈಡರ್ಗೆ ಅಷ್ಟು ಸ್ಪೀಡ್ ಆಗಿ ಈ ಕಾರ್ ಹೊಡೆದಿದೆ. ಆದ್ರೆ ಆಡಿ ಕಾರಲ್ಲಿ ಈ ರೀತಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ದುರಾದೃಷ್ಟ ಅವ್ರಿಗೆ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ. ಮುಂದೆ ಏರ್ ಬ್ಯಾಗ್ ಓಪನ್ ಆಗಿದೆ ಅಟ್ಲೀಸ್ಟ್ ಅವರಿಗೆ ಒಂದು ಪ್ರಾಣಾಪಾಯದಿಂದ ಪಾರಾಗುವಂತಹ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ದುರಾದೃಷ್ಟವಶಾತ್ ಅವರಿಗೆ ಏರ್ ಬ್ಯಾಗ್ ಕೂಡ ಓಪನ್ ಆಗಿಲ್ಲ, ಮತ್ತೊಂದು ಸೀಟ್ ಬೆಲ್ಟ್ ಹಾಕಿಲ್ಲ, ಮತ್ತೆ ಅವರು ಅತಿ ವೇಗದಿಂದ ಅಜಾಗರೂಕತೆಯಿಂದ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಹಿನ್ನೆಲೆಯಲ್ಲಿ ಈ ಅಪಘಾತ ನಡೆದಿದೆ ಅಂತ. ಅದಲ್ಲದೆ ಇವರೆಲ್ಲರೂ ಕೂಡ ಪಾರ್ಟಿ ಮಾಡಿಕೊಂಡು ಬರ್ತಾ ಇದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಈಗ ಪೊಲೀಸರಿಂದ ಕಲೆ ಆಗ್ತಾ ಇದ್ದಾರೆ. ಜೊತೆಗೆ ಈಗ ಮೃತದೇಹಗಳನ್ನ ಸೆಂಟ್ ಜಾನ್ ಆಸ್ಪತ್ರೆಗೆ ಕಳಿಸಿದ್ದು ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಅವ್ರ ಮರಣೋತ್ತರ ಪರೀಕ್ಷೆ ಬಳಿಕ ಅಲ್ಲಿ ಏನು ಮೃತದೇಹಗಳನ್ನ ಸಂಬಂಧಿಕರಿಗೆ ಕೊಡುವಂತ ಕೆಲಸ ಸಂಪೂರ್ಣವಾಗಿ ಕಾರು ನಜ್ಗುಜ್ಜಾಗಿರುವಂತದ್ದು. ಆದ್ರೆ ಪೊಲೀಸರ ಕೈಯಲ್ಲಿ ಕೂಡ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಕ್ರೇನ್ ಮೂಲಕ ಆ ಒಂದು ಏನು ಕಾರನ್ನ ಹೊರತೆಗೆಯುವಂತ ಕೆಲಸ ಮತ್ತೆ ಡೋರ್ಗಳನ್ನ ತೆಗೆದು ಮೃತದೇಹಗಳನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಈ ಒಂದು ಮೃತರಲ್ಲಿ
ಹೊಸೂರು ಶಾಸಕರ ಮಗ ಕರುಣ್ ಸಾಗರ್ ಸೇರಿದಂತೆ ಅವರ ಸಂಬಂಧಿಯಾಗಿರುವಂತಹ ಬಿಂದು ಕೂಡ ಮೃತಪಟ್ಟಿರುವಂತದ್ದು. ಹೀಗಾಗಿ ಈ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇದರಲ್ಲಿ 4 ಒಂದು ಪತ್ತೆ ಸಿಕ್ಕಿದೆ, ಯಾರ್ಯಾರು ಏನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಉಳಿದ 3 ಮಾಹಿತಿ ಇಲ್ಲ. ಹೀಗಾಗಿ ಅವರ ಮೊಬೈಲ್ ಎಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಹೀಗಾಗಿ ಅದನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನಕ್ಕೆ ಈಗ ಆಡುಗೋಡಿ ಸಂಚಾರಿ ಪೊಲೀಸರು ಸಹ ಮುಂದಾಗಿರುವಂತದ್ದು. ರಾತ್ರಿ ಇವರು ಪಾರ್ಟಿ ಮಾಡಿಕೊಂಡು ಇಲ್ಲಿಗೆ ಹೋಗ್ತಾ ಇದ್ರು. ಮತ್ತೆ ನಿನ್ನೆ ಈ ಒಂದು ಇಲ್ಲೆಲ್ಲಿ ಸಿಡಿಯನ್ನು 11:30ಕ್ಕೆ ಇವರು ಒಂದು ಪಾರ್ಟಿಯನ್ನ ಮಾಡಿಕೊಂಡು ಸಿಟಿ ರೌಂಡ್ಸ್ ಅನ್ನ ಮಾಡಿಕೊಂಡು ಇಲ್ಲಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಯುಡ್ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ. ಇದರ ಮುಂದುವರೆದ ಭಾಗ ಕೊರೋನಾ ಜನರ ಮೃತದೇಹಗಳನ್ನ ಇರಿಸಲಾಗಿದೆ. ಸಂಬಂಧಿಕರು ಬರ್ತಿದ್ದಾರೆ. ಮೃತ ಕರುಣಾಸಾಗರ್ ಸಂಬಂಧಿಕರು ಹೊಸೂರು ಭಾಗದ ಡಿಎಂಕೆ ಪಕ್ಷದ ನಾಯಕ, ಎಂಎಲ್ಎ, ಶಾಸಕರು, ಅವರ ಪುತ್ರ ಸಂಬಂಧಿಕರು ಇದೀಗ ಆಸ್ಪತ್ರೆಗೆ ಬಂದಿದ್ದಾರೆ. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮಧ್ಯಭಾಗದ ದೃಶ್ಯ. ಶಾಸಕರಾದ ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೋಗಿ ಅವರ ಸಂಬಂಧಿಕರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಚೆನ್ನೈಗೆ ಹೋಗಿದ್ರು ಕರುಣಾಸಾಗರ್ ಅವರ ತಂದೆಯವರು, ಎಂಎಲ್ಎ ಪ್ರಕಾಶ್, ತಮಿಳುನಾಡಿನ ಡಿಎಂಕೆ ಪಕ್ಷದ ನಾಯಕ ಆತ. ಅವರು 6 ತಿಂಗಳ ಹಿಂದೆ ಶಾಸಕರ ಪತ್ನಿಯೂ ಕೂಡ ತೀರ್ಕೊಂಡಿದ್ರು. ಪತ್ನಿ ಸಾವಿನ ಶಾಕ್ನಿಂದ ಹೊರಬಂದಿಲ್ಲ ಇನ್ನು ಶಾಸಕ ಪ್ರಕಾಶ್ ಅವರು. ಚೆನ್ನೈನಲ್ಲಿದ್ದಾರೆ ಶಾಸಕ ಪ್ರಕಾಶ್. ಬೆಂಗಳೂರಿಗೆ ಬರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಮಗನ ಮೃತದೇಹವನ್ನು ಕೊಂಡೊಯ್ಯೋದಕ್ಕೆ ಸಂಬಂಧಿಕರು ಬಂದಿದ್ದಾರೆ. ಬೆಳಗ್ಗೆ ಮಾಹಿತಿ ಬಂತು. ಆಮೇಲೆ ಪ್ರಕಾಶ್ ಅವರು ತಳಿ MLA ಆಗಿದ್ದರು. ಅವರ ಚುನಾವಣೆ ಎಲ್ಲ ಕ್ಯಾನ್ವಾಸ್ಗೆ ಹೋಗ್ತಿದ್ದೆ. ಮತ್ತು ಮೊನ್ನೆ ತಳಿಯಿಂದ ಅವರು ಹೊಸೂರಲ್ಲಿ ನಿಂತರು. ಆಗಲೂ ನಾನು, ಸಿದ್ದರಾಮಯ್ಯವರು, DK ಶಿವಕುಮಾರ್, ಜಮೀರ್ ಅವರು ನಾವೆಲ್ಲ ಕೂಡ ಚುನಾವಣೆಗೆ ಹೋಗಿದ್ವಿ. ಮತ್ತು ಮೊನ್ನೆ ಒಂದು ವರ್ಷಕ್ಕೆ ಮುಂಚೆ ಅವ್ರ ತಂಗಿ ಮದುವೆ ಕೂಡ ಆಗಿತ್ತು. ಅವ್ರ ತಾಯಿ ಕೂಡ ಒಂದು 4-5 ತಿಂಗಳು ಮುಂಚೆ ತೀರೋದ್ರು. ಅದೆಲ್ಲ ಸ್ನೇಹಿತರು ಇರಬೇಕು ಅನಿಸುತ್ತೆ. 7 ಜನ ಬರ್ತಾ ಇದ್ರಂತೆ. ಆಮೇಲೆ ಬಿಲ್ಡಿಂಗ್ಗೆ ಹೊಡೆದು ಆಕ್ಸಿಡೆಂಟ್ ಆಗಿದೆ. ಅವ್ರ ಜೊತೆ ಅವರೆಲ್ಲ ಫ್ರೆಂಡ್ಸ್ ಇದ್ದಿದ್ದು. ಪ್ರಕಾಶ್ ಅವರು ಬೆಳಿಗ್ಗೆನೇ ಮಾತಾಡಿದೆ. ಚೆನ್ನೈಯಲ್ಲಿದ್ದಾರೆ, ಚೆನ್ನೈಯಲ್ಲಿಂದ ಬರ್ತಾ ಇದ್ದಾರೆ ಅವರು. ಇಲ್ಲ, ನಮ್ಮ XMLA ಸತ್ಯ ಅವರೆಲ್ಲ ಇದ್ದಾರೆ, ಹೊಸೂರಿನವರು. ಅವರು ಸ್ನೇಹಿತರು. ನಮ್ಮ ಮಂಜುನಾಥ್ ರೆಡ್ಡಿನೂ ಇಲ್ಲೇ ಇರ್ತಾರೆ. ಇದೆಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ರಿಗೆಲ್ಲ ಮಾತಾಡಿದ್ದೀನಿ. ಮತ್ತು ಇದೆಲ್ಲ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎಲ್ಲ 7 ಬಾಡಿ ಎಲ್ಲ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಫ್ರೆಂಡ್ಸ್ ಇರಬೇಕು. ಬಿಂದು ಅನ್ನೋಂತ ಇವತ್ತು ಸರ್ ಅದೇನು ನನಗೆ ಐಡಿಯಾ ಇಲ್ಲ. ನೇರವಾಗಿ ಇವರ ಎಲ್ಲ ನಮ್ಮ XMLA ಸತ್ಯ ಅವರು, ನಮ್ಮ ಇಲ್ಲಿ ನಮ್ಮ ವೆಂಕಟರಾಮ ರೆಡ್ಡಿಯವರು, ನಮ್ಮ ಮಂಜುನಾಥ್ ರೆಡ್ಡಿ ಎಕ್ಸ್ಮೇಯರು, ಇವರು ಎಲ್ಲ ಅಲ್ಲಿ. ನಿನ್ನೆ ತಡರಾತ್ರಿ 1:45ಗೆ ಆಕ್ಸಿಡೆಂಟ್ ಆಯಿತು. ಪ್ರತ್ಯಕ್ಷದರ್ಶಿ ಸತೀಶ್ ಎಂಬಾತನಿಂದ ದೂರು ದಾಖಲಾಗಿದೆ. ಅಪಘಾತ ನಡೆದಂತಹ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲೇ ಇದ್ರು ಸತೀಶ್ ಅನ್ನೋರು. ರೋಡ್ ಸೈಡ್ಗೆ ಕಾರ್ ನಿಲ್ಲಿಸಿ ನಿದ್ರೆ ಮಾಡ್ತಿದ್ರು ಸತೀಶ್. ಓಲಾದಲ್ಲಿ ಅಂದರೆ ಕ್ಯಾಬ್ ಓಡಿಸ್ತವಂಥ ಕೆಲಸ ಡ್ರೈವರ್ ಸತೀಶ್. ಈ ಆಕ್ಸಿಡೆಂಟ್ ಆದಂತಹ ಶಬ್ದ ಕೇಳಿ ಬೆಚ್ಚಿಬಿದ್ರು, ಎಚ್ಚೆತ್ಕೊಂಡ್ರು ಕ್ಯಾಬ್ ಚಾಲಕ ಸತೀಶ್. ಬ್ರೇಕಿಂಗ್ ನ್ಯೂಸ್. ಆಗಲೇ ಒಬ್ಬ ಪ್ರತ್ಯಕ್ಷದರ್ಶಿ ಬಾರಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಹೇಳ್ತಿದ್ದಲ್ಲ, ಅಲ್ಲೊಂದು ಕ್ಯಾಬ್ ಇತ್ತು ಸರ್, ಒಂದು ಆಟೋ ಇತ್ತು ಅಂತ. ಅದೇ ಕ್ಯಾಬ್ನಲ್ಲಿ ಇದ್ದಂತಹ ಡ್ರೈವರ್ ಸತೀಶ್. ಸಡನ್ನಾಗಿ ಜೋರ ಒಂದು ಶಬ್ದ ಆಗುತ್ತೆ. ತಕ್ಷಣ ಅವರು ಕೂಡ ಶಾಕ್ ಆಗಿ ಏನು ಶಬ್ದ ಅಂತ ಎದ್ದು ನೋಡ್ತಾರೆ. ಕಾರಲ್ಲಿ ದಟ್ಟ ಹೊಗೆ ಬರ್ತಾ ಇರುತ್ತೆ. ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ತಾರೆ ಸತೀಶ್. ಕೆಲವರ ಸಹಾಯ ಪಡೆದು ಅವ್ರನ್ನೇನಾದ್ರು ಬದುಕಿಸೋಣ ಅಂತ ಟ್ರೈ ಮಾಡಿದ್ರು ಸತೀಶ್. ಫುಡ್ ಡೆಲಿವರಿ ಬಾಯ್ಸ್ ಜೊತೆಗೂಡಿ ಕಾರ್ನಲ್ಲಿದ್ದ ಯುವಕ ಯುವತಿಯರನ್ನು ರಕ್ಷಣೆಗೆ ಟ್ರೈ ಮಾಡಿದ್ರು. ಈ ವೇಳೆ 6 ಜನರ ದಾರುಣ ಸಾವು. ಅವ್ರು ಆಚೆಗೆ ಇಳಿಯೋಕ್ಕೆ ಮುಂಚೆನೇ ಅಷ್ಟೂ ಜನ ಸತ್ತೋಗ್ಬಿಟ್ಟಿದ್ರು. ಒಬ್ಬರು ಮಾತ್ರ ಒಂದ್ಸಲ ಕೆಮ್ತಾ ಇದ್ರು ಅಥವಾ ಅವ್ರು ಮಾತಾಡೋ ಸ್ಥಿತಿಲಿ ಇರಲಿಲ್ಲ. ತುಂಬ ಏಟು ಬಿದ್ದಿತ್ತು ಅಂತ ಹೇಳ್ತಾ ಇದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸರು ಬಂದ ಮೇಲೆ ಅಲ್ಲಿ ಸತ್ತೋದ್ರು. ಇದ್ರ ಬಗ್ಗೆ ಕ್ಯಾಬ್ ಚಾಲಕ ಕೂಡ ದೂರು ಕೊಟ್ಟಿದ್ದಾರೆ. ಆಡುಗೋಡಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದೂರು ದಾಖಲಾಗಿದೆ. ಸತೀಶ್ ದೂರಿನ ಮೇರೆಗೆ FIR ಕೂಡ ದಾಖಲು ಮಾಡ್ತಿದ್ದಾರೆ ಆಡುಗೋಡಿ ಟ್ರಾಫಿಕ್ ಪೊಲೀಸರು. ಭೀಕರ ಅಪಘಾತದ ಬಗ್ಗೆ CM ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಆಘಾತಕರವಾದಂಥ ಆಕ್ಸಿಡೆಂಟ್ ಇದು.
ಘಟನೆಯಲ್ಲಿ 7 ಜನ ದುರ್ಮರಣ ಹೊಂದಿದ್ದಾರೆ. ಯಾರೇ ಆದರೂ ಸುರಕ್ಷತಾ ಕ್ರಮಗಳೊಂದಿಗೆ ವಾಹನ ಓಡಿಸಬೇಕು, ಚಲಾಯಿಸಬೇಕು ಅಂತ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಭಾಳ ಆಘಾತಕಾರವಾದಂಥ ಒಂದು ಅಪಘಾತ ಅದು. 7 ಜನ ದುರ್ಮರಣ ಹೊಂದಿದ್ದಾರೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟತೆ ಬರ್ತದೆ. ಒಂದನ್ನು ಹೇಳಕ್ಕೆ ಇಚ್ಛಪಡ್ತೀನಿ, ರಾತ್ರಿ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದು ಅವರ ಸುರಕ್ಷತೆ ಮತ್ತು ಬೇರೆಯವರ ಸುರಕ್ಷತೆಗೋಸ್ಕರ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು. ಸ್ಪೀಡ್ ಲಿಮಿಟು, ಸಿಗ್ನಲ್ಸು, ರೋಡ್ ಹಂಪ್ಸು ಇತ್ಯಾದಿಗಳನ್ನು ಅವರು ಪಾಲನೆ ಮಾಡಬೇಕು. ಅಂದಾಗ ಇಂಥ ಒಂದು ನ್ಯೂಸ್ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಇದನ್ನು ತಿಳ್ಕೋಬೇಕು ಅಂದರೆ ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ನಿಮಗೆ ಕರ್ಕೊಂಡೇ ಹೋಗಬೇಕು. ಜೈಲಲ್ಲಿ ನಿಲ್ತಾ ಇಲ್ಲ ಭ್ರಷ್ಟಾಚಾರದ ವಾಸನೆ, ಜೈಲಲ್ಲೂ ಭ್ರಷ್ಟಾಚಾರದ ಬೇರೆ ಬೇರೆ ಲೆವೆಲ್ಲು. ಜೈಲಿನ ಅಕ್ರಮದ ಬಗ್ಗೆ ಬಹಿರಂಗ ಪತ್ರ, ಜೈಲಲ್ಲಿದ್ದ ಖೈದಿ ಬರೆದಿರುವಂತಹ ಪತ್ರ ಇದು. ಬ್ರೇಕಿಂಗ್ ನ್ಯೂಸ್. ಜೈಲು ಹೇಗಿರುತ್ತೆ ಅಂದರೆ ನಮ್ಮಲ್ಲೊಂದು ಇಮ್ಯಾಜಿನೇಷನ್ ಇದೆ. ಅದು ಸಿನಿಮಾಗಳಲ್ಲಿ ನೋಡೋ ಅಥವಾ ಬೇರೆ ಬೇರೆಯಿಂದ ಕೇಳಿ ತಿಳ್ಕೊಂಡೋ ಹೀಗಿರುತ್ತೆ ಜೈಲು ಅಂತ. ಆದರೆ ಜೈಲಿನ ಅಸಲಿಯತ್ತೇನು ಅಂತ ಅದೇ ಜೈಲಲ್ಲಿದ್ದಂಥ ಖೈದಿ ಬರೆದಿರುವಂತಹ ಪತ್ರ ಈಗ ಸತ್ಯವನ್ನು ಹೊರಹಾಕ್ತಾ ಇದೆ. ಜೈಲಾಧಿಕಾರಿಗಳ ಮುಖವಾಡವನ್ನು ಕಳಚಿಟ್ಟಿದ್ದಾನೆ ಆ ಖೈದಿ ಬರೆದಿರುವ ಪತ್ರದ ಮೂಲಕ. ಸಜಾ ಖೈದಿ ಬರೆದಿರುವ ಪತ್ರ ಬಿಚ್ಚಿಡ್ತಾ ಇದೆ ಈ ಕ್ಷಣ. ನ್ಯೂಸ್ 18 ಕನ್ನಡ. ಪರಪರ ಅಗ್ರಹಾರದಲ್ಲಿನ ಖೈದಿ ಬರೆದಿರುವಂತಹ ಪತ್ರ. ಬ್ರೇಕಿಂಗ್ ನ್ಯೂಸ್. ಖೈದಿಗಳಿಗೆ ನೀಡುವಂತಹ ಅನ್ನ, ಖೈದಿಗಳಿಗೆ ಕೊಡುವಂತಹ ವಸ್ತುಗಳಲ್ಲಿ ಯಾವ್ಯಾವ ಥರ ಭ್ರಷ್ಟಾಚಾರ ನಡೆಯುತ್ತೆ. ಖೈದಿಗಳಿಗೆ ಅಧಿಕಾರಿಗಳೇ ಕೊಡ್ತಾರಂತೆ ಮೊಬೈಲ್ ಫೋನನ್ನು. ದುಡ್ಡು ಕೊಟ್ಟರೆ ಸಾಕು, ಜೈಲು ಅಧಿಕಾರಿಗಳೇ ಕೊಡ್ತಾರೆ, ಎಲ್ಲ ಸಪ್ಲೈ ಮಾಡ್ತಾರೆ ಅಂತ ನಾವು ಹೇಳ್ತಿಲ್ಲ. ಅದೇ ಜೈಲಲ್ಲಿ ಖೈದಿಯಾಗಿದ್ದವನು ಆತ ಬರೆದಿರುವಂಥ ಪತ್ರ ಇದು. ಕಾಸು ಕೊಟ್ಟರೆ ಅನಾರೋಗ್ಯದ ನೆಪದಲ್ಲಿ ನಿಮಗೆ ಪಿಕ್ನಿಕ್ಕು ಮಾಡಿಸ್ತಾರೆ. ದುಡ್ಡು ಪಡೆದು ಖೈದಿಗಳನ್ನು ಹೊರಗೆ ಕರ್ಕೊಂಬರ್ತಾರಂತೆ ಅಧಿಕಾರಿಗಳು. ದುಡ್ಡು ಕೊಡದೆ ಹೋದರೆ ನಿಮ್ಗೆ ಅನ್ನನೂ ಕೊಡಲ್ಲ ಅಂತ ಆ ಪತ್ರದಲ್ಲಿ ಆ ಖೈದಿ ಬರೀತಾನೆ. ಖುದ್ದು ಸಜಾ ಖೈದಿಯಿಂದಲೇ ಕಳಚಿಟ್ಟಿದೆ ಈ ಭ್ರಷ್ಟಾಚಾರದ ಮುಖವಾಡ. ಸರಿಯಾದ ಊಟ ಕೊಡದೆ ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರಂತೆ. ಖುದ್ದು ಗೃಹ ಸಚಿವರಿಗೆ ಈ ಪತ್ರವನ್ನು ಬರೆದಿದ್ದಾನೆ ಆ ಖೈದಿ. ಈಗಿನ ಹೊಸ ಗೃಹ ಸಚಿವರು ಈಗಂತೂ ತುಂಬ ಆಕ್ಟಿವ್ ಆಗಿದ್ದಾರೆ, ಎಲ್ಲ ಕಡೆ ಓಡಾಡ್ತಿದ್ದಾರೆ, ಎಲ್ಲವನ್ನು ಹತ್ತಿಕ್ತೀನಿ ಅಂತಿದ್ದಾರೆ. ಲೆಟ್ಸ್ ಸಿ ಅವ್ರು ಬಂದ ಮೇಲಾದರೂ ಇದಕ್ಕೆ ಬದಲಾವಣೆ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್ ಹರೀಶ್. ಜೈಲಲ್ಲಿ ಈ ಥರದ್ದು ಏನೋ ನಡೀತಾ ಇದೆ ಅನ್ನೋದು ಹೊಸ ವಿಷಯ ಅಲ್ಲ ನಮಗೆ. ಆದರೆ ಯಾರೋ ಅಲ್ಲಿದ್ದವರೇ ಕಣ್ಣಾರೆ ನೋಡ್ರೋರು, ಖೈದಿಯಾಗಿದ್ದವರು ಪತ್ರ ಬರೀತಾರೆ ಅಂದರೆ ಅಫ್ಕೋರ್ಸ್ ಅದನ್ನು ಪರಾಮರ್ಶಿಸಿ ನೋಡಲೇಬೇಕು. ಸರ್ಕಾರದ ಕೆಲಸ, ಅಧಿಕಾರಿಗಳ ಕೆಲಸ ಅಥವಾ ಮಾನ್ಯ ಸಚಿವರ ಕೆಲಸ. ಆ ಪತ್ರ ಬರೆದಿರೋರು ಯಾರು? ಇದಕ್ಕೆ ಈಗಾಗಲೇ ಮಂತ್ರಿಗಳ ಕೈಗೆ ತಲುಪಿದೆಯಾ? ವಾಟ್ ನೆಕ್ಸ್ಟ್? ಏನು ಕ್ರಮ ತೆಗೆದುಕೊಳ್ತಿದ್ದಾರೆ? ಖಂಡಿತವಾಗ್ಲೂ ಹರೀಶ್, ನಿಜಕ್ಕೂ ಕೂಡ ಜೈಲಿನಲ್ಲಿ ಇದು ಹೊಸ ವಿಚಾರ ಅಲ್ಲ. ಆದ್ರೆ ಖೈದಿಗಳ ನರಕ ಯಾತನೆ ಮಾತ್ರ ದಿನನಿತ್ಯ ಹೊಸದೇ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 2,000-3,000 ಇರ್ತಕ್ಕಂಥ ಖೈದಿ ಅಂದ್ರೆ ಏನೊಂದು ಬ್ಯಾರಾಕ್ಸ್ ಇದೆ ABCD ಅಂತ, ಅಲ್ಲಿ 5,000 ಜನ ಇದ್ದಾರೆ. ದಿನನಿತ್ಯ 2,000 ಜನಕ್ಕೆ ಮಾತ್ರ ಊಟವನ್ನ ಮಾಡ್ತಾ ಇರೋದಂತ ಪತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಡೈಲಿ ಅಲ್ಲಿರ್ತಕ್ಕಂಥ ಖೈದಿಗಳಿಗೆ ನರಕ ಯಾತನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ದಿನನಿತ್ಯವಾಗಿ ಕಾಸು ಕೊಟ್ರೇನೆ ಒಂದ್ ರೀತಿ ಊಟ, ಕಾಸು ಕೊಡದೇ ಇದ್ರೆ ಒಂದ್ ರೀತಿ ಊಟ, ಮತ್ತೆ ಅಲ್ಲಿ ಹೆವಿ ಸೋಡಾ ಹಾಕಿ ಅನ್ನವನ್ನ ಬಡಿಸ್ತಾರೆ. ಜಸ್ಟ್ ಹಾಲ್ಟ್ ಫಾರ್ ಎ ಸೆಕೆಂಡ್. ಇವತ್ತು ಸುಪ್ರೀಂ ಕೋರ್ಟ್ನ ನೂತನ 9ನೇ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಕರ್ನಾಟಕದ ನ್ಯಾಯಮೂರ್ತಿ BV ನಾಗರತ್ನ ಅವರು ಇದೀಗ ವೇದಿಕೆಯಲ್ಲಿ ಕಾಣಿಸ್ತಾ ಇದ್ದಾರೆ. ನೂತನ 9 ನ್ಯಾಯಮೂರ್ತಿಗಳ ಪ್ರಮಾಣ ವಚನ SA ಓಕಾ, BV ನಾಗರತ್ನ ಅವರು ಸೇರಿದಂತೆ 9 ಮಂದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಕ್ಷಣ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಪ್ರಮಾಣ ವಚನವನ್ನು ಇದೀಗ ಬೋಧನೆ ಮಾಡೋರಿದ್ದಾರೆ. ಸುಪ್ರೀಂ ಕೋರ್ಟ್ಗೆ
ಕೊಲಿಜಿಯಂ 9 ಜಡ್ಜ್ಗಳ ಹೆಸರನ್ನ ಶಿಫಾರಸು ಮಾಡಿದರು. 9 ಜಡ್ಜ್ಗಳ ಪೈಕಿ 3 ಮಹಿಳಾ ನ್ಯಾಯಮೂರ್ತಿಗಳು ಕೂಡ ಅಲ್ಲಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಜಡ್ಜ್ BV ನಾಗರತ್ನ ಅವರು, ತೆಲಂಗಾಣ ಹೈಕೋರ್ಟ್ನ CJ ಹಿಮಾ ಕೊಹ್ಲಿ, ಗುಜರಾತ್ನ ಹೈಕೋರ್ಟ್ನ ಬೆಲಾ ತ್ರಿವೇದಿ ಹೆಸರು ಕೂಡ ಶಿಫಾರಸು ಮಾಡಲಾಗಿದೆ. ಈ ಪಟ್ಟಿಗೆ ಒಪ್ಪಿಗೆ ಸಿಕ್ಕರೆ ಇದೀಗ ನೋಡ್ತಾ ಇರಬಹುದು ನಾವು ದೃಶ್ಯ, ಅವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. Communication has been received from Honorable the President of India. The communication reads as follows. President, Republic of India, August 26, 2021, 4th Bhadrapada, 1943 Shaka. Order. In pursuance of the provision contained in Clause 6 of Article 124 of the Constitution of India, I, Ramnath Kovind, President of India, do hereby appoint the Chief Justice of India as the person before whom Shri Justice A.S. Oak, Shri Justice Vikram Nath, Shri Justice J.K. Maheshwari, Ms. Justice Hima Kohli, Srimati Justice B.V. Nagaratna, Shri Justice C.T. Ravi Kumar, Shri Justice M.M. Sundaresh, Ms. Justice Bela M. Trivedi, and Shri P.S. Narasimha shall, before they enter upon their respective office as judges of the Supreme Court of India, make and subscribe an oath or affirmation according to the form set out for the purpose in the 3rd schedule of the Constitution of India. Signed, President of India. Warrant of appointment of Honorable Shri Justice Abhay Srinivas Oak reads as under. By virtue of the power vested in me by Clause 2 of Article 124 of the Constitution of India, I, Ramnath Kovind, President of India, do hereby appoint Shri Justice Abhay Srinivas Oak, Chief Justice of the Karnataka High Court, to be a judge of the Supreme Court of India with effect from the date he assumes charge of his office. Given at Rashtrapati Bhavan, New Delhi, this 26th day of August in the year 2021, 4th Bhadrapada, 1943 Shaka, in the 72nd year of the Republic of India. Signed, President of India. May I now request Honorable Shri Justice Abhay Srinivas Oak to take oath. The sovereignty and integrity of India, that I will duly and faithfully, to the best of my ability, knowledge and judgment, that I will duly and faithfully and to the best of my ability, knowledge and judgment, perform duties of my office without fear or favor, affection or ill will, perform the duties of my office without fear or favor, affection or ill will, and that I will uphold the Constitution and the laws. and that I will uphold the Constitution and the laws. Warrant of appointment of Honorable Shri Justice Jitendra Kumar Maheshwari reads as under. By virtue of the power vested in me by Clause 2 of Article 124 of the Constitution of India, I, Ramnath Kovind, President of India, do hereby appoint Shri Justice Jitendra Kumar Maheshwari, Chief Justice of the Sikkim High Court, to be a judge of the Supreme Court of India with effect from the date he assumes charge of his office. Given at Rashtrapati Bhavan, New Delhi, this 26th day of August in the year 2021, 4th Bhadrapada, 1943 Shaka, in the 72nd year of the Republic of India. Signed, President of India. May I now request Honorable Shri Justice Jitendra Kumar Maheshwari to take oath.
I, Jitendra Kumar Maheshwari, having been appointed a judge of the Supreme Court of India, having been appointed a judge of the Supreme Court of India, do swear in the name of God do swear in the name of God that I will bear true faith and allegiance to the Constitution of India as by law established, that I will bear true faith and allegiance to the Constitution of India as by law established, that I will uphold the sovereignty and integrity of India, that I will uphold the sovereignty and integrity of India, that I will duly and faithfully, to the best of my ability and knowledge and judgment, that I will duly and faithfully and to the best of my ability, knowledge and judgment, perform the duties of my office without fear or favor, affection or ill will, perform the duties of my office without fear or favor, affection or ill will, and that I will uphold the Constitution and the laws. and that I will uphold the Constitution and the laws. Warrant of appointment of Honorable Ms. Justice Hema Kohli reads as under. By virtue of the power vested in me by Clause 2 of Article 124 of the Constitution of India, I, Ramnath Kovind, President of India, do hereby appoint Kumari Justice Hema Kohli, Chief Justice of the High Court for the State of Telangana, to be a judge of the Supreme Court of India with effect from the date she assumes charge of her office, given at Rashtrapati Bhavan, New Delhi, this 22nd day of August in the year 2021, 4th Bhadrapada 1943 Shaka, in the 72nd year of the Republic of India. Signed, President of India. May I now request Honorable Ms. Justice Hema Kohli to take oath. I, Hema Kohli, Having been appointed a judge of the Supreme Court of India, having been appointed a judge of the Supreme Court of India, do swear in the name of God do swear in the name of God that I will bear true faith and allegiance to the Constitution of India as by law established, that I will bear true faith and allegiance to the Constitution of India as by law established, that I will uphold the sovereignty and integrity of India, that I will uphold the sovereignty and integrity of India, that I will duly and faithfully, to the best of my ability, knowledge and judgment, that I will duly and faithfully and to the best of my ability, knowledge and judgment perform the duties of my office without fear or favor, affection or ill will, perform the duties of my office without fear or favor, affection or ill will, and that I will uphold the Constitution and the laws. and that I will uphold the Constitution and the laws. Warrant of appointment of Honorable Srimati Justice Bangalore Venkatramaiah Nagaratna reads as under. By virtue of the power vested in me by Clause 2 of Article 124 of the Constitution of India, I, Ramnath Kovind, President of India, do hereby appoint Srimati Justice Bangalore Venkatramaiah Nagaratna, Judge of the Karnataka High Court, to be a judge of the Supreme Court of India with effect from the date she assumes charge of her office, given at Rashtrapati Bhavan, New Delhi, this 26th day of August in the year
2021, 4th Bhadrapada 1943 Shaka, in the 72nd year of the Republic of India. Signed, President of India. May I now request Honorable Srimati Justice Bangalore Venkatramaiah Nagaratna to take oath. I, Bangalore Venkatramaiah Nagaratna, having been appointed a judge of the Supreme Court of India, having been appointed a judge of the Supreme Court of India, do swear in the name of God do swear in the name of God that I will bear true faith and allegiance to the Constitution of India as by law established, that I will bear true faith and allegiance to the Constitution of India as by law established, that I will uphold the sovereignty and integrity of India, that I will uphold the sovereignty and integrity of India, that I will duly and faithfully and to the best of my ability, knowledge and judgment that I will duly and faithfully and to the best of my ability, knowledge and judgment perform the duties of my office without fear or favor, affection or ill will, perform the duties of my office without fear or favor, affection or ill will, and that I will uphold the Constitution and the laws. and that I will uphold the Constitution and the laws. Congratulations. God bless you. Thank you. Warrant of appointment of Honorable Shri Justice Chudulai. ನಾಗರತ್ನ ಅವರ ಪ್ರಮಾಣವಚನ ಸ್ವೀಕಾರ ಆಯಿತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಪದೋನ್ನತಿ ಪಡೆದಿರುವಂತಹ ನಾಗರತ್ನ ಅವರು ಮಂಡ್ಯದವರು. ಇವರ ತಂದೆ ಇಂಗಲಗುಪ್ಪೆ ಗ್ರಾಮದ ವೆಂಕಟರಾಮಯ್ಯನವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವರ ಮಗಳು ಕೂಡ ಈಗ ಅದೇ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಹೀಗಾಗಿ ಇಡೀ ಮಂಡ್ಯನೇ ಹೆಮ್ಮೆ ಪಡೋ ಹಾಗಾಗಿದೆ. ಮಂಡ್ಯ ಒಂದಲ್ಲೊಂದು ವಿಷಯದಲ್ಲಿ ಸದಾ ಸದ್ದು ಮಾಡುತ್ತಲೇ ಇರುತ್ತೆ. ಕಲೆ, ಸಾಹಿತ್ಯ, ಸಿನಿಮಾ, ರಾಜಕೀಯ ಸೇರಿದಂತೆ 16 ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದೆ. ಇದೀಗ ನ್ಯಾಯಮೂರ್ತಿ BV ನಾಗರತ್ನ ಅವರ ಮೂಲಕ ನ್ಯಾಯಾಂಗ ಕ್ಷೇತ್ರದಲ್ಲೂ ಹೆಸರನ್ನ ಮಾಡಿದೆ. ಹೌದು, ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಂತ BV ನಾಗರತ್ನ ಎಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಇಂಗಲಗುಪ್ಪೆ ಗ್ರಾಮದವರಾದಂಥ ನಾಗರತ್ನ ಅವರ ತಂದೆ ES ವೆಂಕಟರಾಮಯ್ಯ ಇವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಈಗ ಮಗಳು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ. ಈ ಮೂಲಕ ತಂದೆ ಮಗಳು ಇಬ್ಬರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹುದ್ದೆಯನ್ನ ಅಲಂಕರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ತಂದೆ ನ್ಯಾಯಮೂರ್ತಿ ವೆಂಕಟರಾಮಯ್ಯ ಅವರಂತೆಯೇ ಕಾನೂನು ಪದವಿಯನ್ನ ಪಡೆದಂತ ನಾಗರತ್ನ ಅವರು 1987ರಲ್ಲಿ ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸಿದ್ರು. 2008 ಫೆಬ್ರವರಿ 18ರಂದು ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. 2010ರಲ್ಲಿ ಪೂರ್ಣಾವಧಿ ನ್ಯಾಯಮೂರ್ತಿಯಾಗಿ ಕರ್ತವ್ಯವನ್ನ ಆರಂಭಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಪದೋನ್ನತಿಯನ್ನ ಪಡೆದಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ಸೇನಾ ಹಿರಿತನದ ಆಧಾರದ ಮೇಲೆ 2027ರ ವೇಳೆಗೆ ನಾಗರತ್ನ ಮುಖ್ಯ ನ್ಯಾಯಮೂರ್ತಿಯಾಗಲಿದ್ದಾರೆ. ಈ ಮೂಲಕ ಮಗಳು ಕೂಡ ಮುಖ್ಯ ನ್ಯಾಯಮೂರ್ತಿಯಾದಂಥ ಇತಿಹಾಸ ನಿರ್ಮಾಣವಾಗಲಿದೆ. ಚಿಕ್ಕದರಿಂದ ಚೆನ್ನಾಗಿ ಓದಿ ಬೆಳೆದು ಬಾಳಿ ಬದುಕಿ ಲಾಯರಾಗಿ ಈಗ ಸುಪ್ರೀಂ ಕೋರ್ಟಿನ ಮೆಟ್ಟಲನ್ನು ಹತ್ತಾ ಇದ್ದಾಳೆ. ಇದು ನಮಗೆ ಹೆಮ್ಮೆಯ ತರ್ತಕ್ಕಂಥ ಇದು ನಮ್ಮ ಜನಗಳಿಗೆಲ್ಲ ಇದು ಬಹಳ ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ತಂಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ನಮಗೆ ಸಂತೋಷ ತಂದಿದೆ. ನಮ್ಮ ತಂದೆ ಮನೆಯಲ್ಲಿ ನಮ್ಮ ಅಜ್ಜಿ ತಾತರ ಆಶೀರ್ವಾದದಿಂದ 3 ಜನ ನಮ್ಮ ವೆಂಕಟ ದೊಡ್ಡಪ್ಪ, ನಮ್ಮ ತಮ್ಮ,
ನಮ್ಮ ತಂಗಿ ನ್ಯಾಯಾಧೀಶರಾಗಿರೋದು ನಮಗೆ ಹೆಮ್ಮೆ ತಂದಿದೆ. ನ್ಯಾಯಮೂರ್ತಿ ನಾಗರತ್ನ ಅವರ ಬಾಲ್ಯವನ್ನ ಬೆಂಗಳೂರಿನಲ್ಲಿ ಕಳೆದ್ರೆ ಕಾಲೇಜು ಶಿಕ್ಷಣವನ್ನ ದೆಹಲಿಯಲ್ಲಿ ಮುಗಿಸಿದ್ರು. ಇನ್ನು ನ್ಯಾಯಮೂರ್ತಿಯಾಗಿದ್ರು ಅತ್ಯಂತ ಸರಳ ಜೀವನ ಇಷ್ಟಪಡುವಂತ ಅವರಿಗೆ ತವರೂರಿನ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಊರಿಗೆ ಬಂದಾಗ ಗ್ರಾಮಸ್ಥರ ಕುಶಲೋಪರಿ ವಿಚಾರಿಸುತ್ತಾರೆ. ಅಲ್ಲದೆ ಕೆರೆ ತೊಣ್ಣೂರಿನಲ್ಲಿರುವಂತ ತಂದೆಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿಯೇ ತೆರಳುತ್ತಾರೆ. ಅವರ ಸರಳತೆಗೆ ಊರಿನವರು ಮನಸೋತಿದ್ದಾರೆ. ಇನ್ನು ನಾಗರತ್ನ ಅವರ ಚಿಕ್ಕಪ್ಪನ ಮಗ ES ಇಂದ್ರೇಶ್ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿದ್ದಾರೆ. ಒಂದೇ ಕುಟುಂಬದ 3 ನ್ಯಾಯಾಧೀಶರು ಎಂಬ ಹೆಗ್ಗಳಿಕೆಗೆ ನಾಗರತ್ನ ಅವರ ಕುಟುಂಬ ಪಾತ್ರವಾಗಿದೆ. ಒಟ್ಟಾರೆ ನ್ಯಾಯಮೂರ್ತಿ ನಾಗರತ್ನ ಅವರ ಪದೋನ್ನತಿ ಮೂಲಕ ಸಕ್ಕರೆ ನಾಡಿನ ಹಿರಿಮೆ ಮತ್ತಷ್ಟು ಹೆಚ್ಚಾಗಿದೆ. ಕೆಲವೇ ವರ್ಷದಲ್ಲಿ ತಂದೆ ಮಗಳು CJI ಹುದ್ದೆಗೇರಿದ ಇತಿಹಾಸ ನಿರ್ಮಾಣವಾಗಲಿದೆ. ಸುನಿಲ್